ಇನ್ನು ರಷ್ಯಾದಲ್ಲಿ ಯುದ್ಧಕ್ಕೆ ಕನ್ನಡಿಗರ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಮಾಡಿ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ. ವ್ಯಾಗ್ನರ್ ಗುಂಪಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾರೆ. ಅಂದ್ರೆ ಅಲ್ಲಿ ಅಧಿಕೃತವಾದಂತಹ ಸೇನೆಗೂ ಕೂಡ ಸೇರಿಸಿಲ್ಲ, ಖಾಸಗಿ ಸೇನೆಗೆ ಸೇರಿಸಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಡಿಸಿ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿದ್ದೀವಿ. ಈಗಾಗಲೇ ಬೆಂಗಳೂರಿನ ವಿದೇಶಾಂಗ ಇಲಾಖೆ ಪ್ರತಿನಿಧಿಗೆ ಪತ್ರ ಬರೆಯಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಹಿತಿ ನೀಡಿದ್ದೇವೆ. ಪ್ರಿಯಾಂಕ್ ಖರ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರುವಂಥದ್ದು. ತೆಲಂಗಾಣ ಹಾಗೆ ಕರ್ನಾಟಕದಲ್ಲೂ ಕೂಡ ಹೀಗಾಗಿದೆ. ತೆಲಂಗಾಣದ ಒಂದಷ್ಟು ಜನ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಉತ್ತರ ಭಾರತದ ಕಡೆ ಹೆಚ್ಚು ವಂಚನೆ ಆಗಿದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಷ್ಯಾದ ವ್ಯಾಗ್ನರ್ ಗ್ರೂಪಿಗೆ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಯುಕ್ರೇನಿಗೆ ಅಂತ ನಿನ್ನೆ ಗಮನಕ್ಕೆ ಬಂದ ಮೇಲೆ ಈಗಾಗಲೇ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬೆಂಗಳೂರಿನಲ್ಲಿ ಯಾರು ನಾವು ಕೇಂದ್ರ ಸರ್ಕಾರದ ಒಂದು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಪ್ರತಿನಿಧಿಗಳಿಗೆ ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಾನು ಕೂಡ ನಿನ್ನೆ ರಾತ್ರಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೆ ಮಾತನಾಡಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಕೂಡ ಅವರಿಗೆ ಈ ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಅವರು ಕೂಡ ಇವತ್ತು ಅವರಿಗೆ ಮಾತನಾಡಿ ಅವರಿಗೆ ಪತ್ರ ಬರಿತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಇದು ಭಾಳಷ್ಟು ಕಡೆ ಆಗಿದೆ ಅಂತ ಸುದ್ದಿ ಬಂದಿದೆ. ತೆಲಂಗಾಣನಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ ಅಂತ ಬರ್ತಾ ಇದ್ದಾರೆ. ಮತ್ತು ನಾರ್ತ್ ಇಂಡಿಯಾನಲ್ಲಿ ಭಾಳ ಆಗಿದೆ ಅಂತ ಇವತ್ತು ಬೆಳಿಗ್ಗೆಯಿಂದ ಮಾಹಿತಿ ಬರ್ತಾ ಇದೆ. ಏನೇ ಇದ್ದರೂ ಕೂಡ ಮೋಸದಿಂದ ವಂಚನೆಯಿಂದ ಇವತ್ತು ಯುದ್ಧಕ್ಕೆ ಕರ್ಕೊಂಡು ಹೋದರೆ ಇದು ಭಾರತ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತು ಅವರ ರಕ್ಷಣೆಗೆ ಇವತ್ತು ಅವರು ಮುಂದೆ ಬರಬೇಕು. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಬಗ್ಗೆ ಈಗಾಗಲೇ ಗಂಭೀರವಾಗಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಜೊತೆಗೆ ಇನ್ನೂ ನಾವು ಇಲಾಖೆಗೆ ಪತ್ರ ಬರೆದು ಆ ಪತ್ರ ಇನ್ನು ತಲುಪಿ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿ ಸೊ ಇಷ್ಟು ಡಿಲೇ ಆದರೂ ಕೂಡ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ತ್ವರಿತವಾಗಿ ಆ್ಯಕ್ಷನ್ ತಗೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಅಲ್ಲಿರುವಂಥ ಪರಿಸ್ಥಿತಿ ಗೊತ್ತಿಲ್ಲ, ಅದು ಬಾರ್ಡ್ರಲ್ಲಿದ್ದಾರೆ, ಯಾವಾಗ ಏನು ಬೇಕಾದ್ರೂ ಆಗಬಹುದು. ಇಂಥ ಒಂದು ಸಿಚುವೇಷನ್ನಲ್ಲಿ ತ್ವರಿತವಾಗಿ ಒಂದಷ್ಟು ಆ್ಯಕ್ಷನ್ಸ್ಗಳಾದರೆ ಬಹಳ ಒಳ್ಳೆಯದು ಅಂತೇಳಿ ಅಲ್ಲಿ ಸಿಕ್ಕಾಕೊಂಡಿರೋರ ಅವರ ಪೇರೆಂಟ್ಸ್ ಕೂಡ ಮಾತನಾಡ್ತಾರೆ.